ನಮಸ್ಕಾರ ವೀಕ್ಷಕರೇ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಕಾದಿದೆಯ ಒಂದು ಬಂಪರ್ ಗಿಫ್ಟ್. ನಾಳೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣವೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ದೊಡ್ಡ ಗೃಹಲಕ್ಷ್ಮಿ ಯೋಜನೆಯ ಹಣ 2,000ದಿಂದ 5,000ಕ್ಕೆ ಹೆಚ್ಚಳವಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತೊಂದು ಅತ್ಯಂತ ಪ್ರಮುಖವಾದ ಅಪ್ಡೇಟ್ ಇಲ್ಲಿದೆ. ಎಲ್ಲ ಮಹಿಳೆಯರು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೆ ಕೂಡ ನೋಡಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಆಗ್ತಿದೆ. ಅದೇನೆಂದರೆ, ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಸಿಗುವಂತಹ 2,000 ಹಣವನ್ನು 5,000ಕ್ಕೆ ಏರಿಕೆ ಮಾಡಲಿದ್ದಾರೆ. ಇದು ಡಿ.ಕೆ.ಶಿ ಅವರ ಫಸ್ಟ್ ಗಿಫ್ಟ್ ಎಂದು ಎಲ್ಲೆಡೆ ಚರ್ಚೆಯಾಗುತ್ತಿದೆ. ನಿಜಕ್ಕೂ ಈ ಸುದ್ದಿ ನಿಜವೇ? ಸರ್ಕಾರ 5,000 ಕೊಡುತ್ತಾ ಅಥವಾ 2,000 ಹಣವನ್ನು ಕಡಿತಗೊಳಿಸುತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರವೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿ. ಅದೇ ರೀತಿ ನೀವು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆ. ಈಗಾಗಲೇ ಅರ್ಹ ಮಹಿಳೆಯರ ಖಾತೆಗೆ 30ನೇ ಕಂತಿನ ಹಣದವರೆಗೂ ಕೂಡ ಹಣ ಜಮಾ ಆಗಿದೆ. ಅಂದರೆ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ 60,000 ಹಣ ತಲುಪಿದೆ. ರಾಜ್ಯದಲ್ಲಿ 1,20,00,000ಕ್ಕೂ ಹೆಚ್ಚು ಮಹಿಳೆಯರು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಕೆಲವರಿಗೆ ಕಳೆದ 2-3 ತಿಂಗಳಿಂದ ಹಣ ತಡವಾಗಿರಬಹುದು. ಆದರೆ ಯೋಜನೆ ಮಾತ್ರ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವಂತಹ 5,000, 2,000 ಹಣದ ಬದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ 5,000 ಹಣ ಕೊಡ್ತಾರೆ ಎನ್ನುವ ಮಾಹಿತಿಗೆ ಮಹಿಳೆಯರು, ನಮಗೆ 5,000 ಹಣ ಬೇಡ, ಪ್ರತಿ ತಿಂಗಳು ಬರುವಂತಹ 2,000 ಹಣವನ್ನು ನಿರಂತರವಾಗಿ ಸರಿಯಾದ ಸಮಯಕ್ಕೆ ನೀವು ಕೊಟ್ಟರೆ ಸಾಕು. ಯಾಕೆಂದರೆ ಈ ಹಣದಿಂದ ಮಹಿಳೆಯರು ಮಕ್ಕಳ ವಿದ್ಯಾಭ್ಯಾಸ, ವೈದ್ಯಕೀಯ ಖರ್ಚು ಅಥವಾ ತಮ್ಮ ಸಂಸಾರದ ಸಣ್ಣ ಪುಟ್ಟ ಕಮಿಟ್ಮೆಂಟುಗಳನ್ನು ಕೂಡ ಸರಿದೂಗಿಸಿಕೊಳ್ತಿದ್ದಾರೆ. ಈಗ ಮೂಲ ವಿಷಯಕ್ಕೆ ಬರೋಣ. ಅಂದರೆ 2,000 ಹಣ 5,000 ಆಗುತ್ತಾ? ಖಂಡಿತ ಇಲ್ಲ. ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿರುವಂತಹ ಸುಳ್ಳು ಸುದ್ದಿ. ಡಿ.ಕೆ. ಶಿವಕುಮಾರ್ ಅವರಾಗಲಿ ಅಥವಾ ಸರ್ಕಾರವಾಗಲಿ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಅವರು ಹೊಸದಾಗಿ 3 ಘೋಷಣೆಗಳನ್ನು ಮಾಡುವುದಾಗಿ ಹೇಳಿರುವುದು ನಿಜ. ಆದರೆ ಅದು ಗೃಹಲಕ್ಷ್ಮಿ ಹಣ ಹೆಚ್ಚಿಸುವ ಬಗ್ಗೆ ಅಲ್ಲ. ಆರ್ಥಿಕವಾಗಿ ಯೋಚನೆ ಮಾಡುವುದಾದರೆ ಈಗಾಗಲೇ 1,20,00,000 ಮಹಿಳೆಯರಿಗೆ 2,000 ಹಣ ಕೊಡುವುದಕ್ಕೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬೇಕಾಗುತ್ತದೆ. ಕೆಲವೊಮ್ಮೆ ಹಣ ಬಿಡುಗಡೆ ತಡವಾಗುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಒಬ್ಬೊಬ್ಬರಿಗೆ 5,000 ಕೊಡಬೇಕೆಂದರೆ ಬಜೆಟ್ 3 ಪಟ್ಟು ಹೆಚ್ಚಾಗಬೇಕಾಗುತ್ತದೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಅಂತೂ ಅಸಾಧ್ಯ. ಆದರೆ ಈಗ ಆಲ್ರೆಡಿ 5 ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರವು ಕೊಟ್ಟು ಅದು ಎಲ್ಲವೂ ಕೂಡ ಯಶಸ್ವಿಯಾಗಿ ನೆರವೇರಿದೆ, ಯಶಸ್ವಿಯಾಗಿ ನಡೀತಾ ಇದೆ. ಮುಂದೆಯೂ ಕೂಡ ನಡೀಬೇಕು ಅಂತ ಹೇಳುವುದೇ ನಮ್ಮೆಲ್ಲರ ಆಶಯ ಕೂಡ. ಯಾಕೆ ನಿಜಕ್ಕೂ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 5,000ಕ್ಕೆ ಹೆಚ್ಚಿಸ್ತಾರಾ? ಇದರ ಅಸಲಿ ಸತ್ಯ ನಾಳೆ ಅವರ ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕವೇ ಹೊರಬರಬೇಕಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 5,000ಕ್ಕೆ ಹೆಚ್ಚಿಸಬೇಕಾ? ಅಥವಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕೂಡ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರೆಯಬೇಡಿ. ಹಾಗೆ ಈ ಪ್ರಮುಖ ಅಪ್ಡೇಟ್ ಅನ್ನು ರಾಜ್ಯದ ಎಲ್ಲ ಮಹಿಳೆಯರಿಗೂ, ನಿಮ್ಮ ಸ್ನೇಹಿತರಿಗೂ ಈಗಲೇ ಶೇರ್ ಮಾಡಿ. ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ವೀಕ್ಷಕರೇ, ಸದ್ಯ ಕರ್ನಾಟಕ ರಾಜಕೀಯ ವಲಯದಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಈ ಸುದ್ದಿ ಬಾಯಿಂದ ಬಾಯಿಗೆ ಭಾರಿ ವೇಗವಾಗಿ ಹರಡುತ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪಟ್ಟ ಏರುತ್ತಿದ್ದಂತೆಯೇ ಅವರು ಜನರಿಗೆ ನೀಡಲಿರುವ 3 ಪ್ರಮುಖ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಹೆಚ್ಚಳ ಕೂಡ ಒಂದು ಇರಲಿದೆ ಎಂದು ಅಂದಾಜಿಸಲಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಆರ್ಥಿಕವಾಗಿ ಭಾರಿ ದೊಡ್ಡ ನೆರವು ನೀಡಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಈ ಹಣ ಯಶಸ್ವಿಯಾಗಿ ಎಲ್ಲರ ಖಾತೆ ಸೇರಿತ್ತು. ಆದರೆ ಈಗ ಡಿ.ಕೆ.ಶಿ ಅವರು ಸಿಎಂ ಆಗುತ್ತಿರುವ ಸಂದರ್ಭದಲ್ಲಿ ಸಾರ್ವಜನಿಕರ ಹಾಗೂ ಮಹಿಳೆಯರ ಮನಗೆಲ್ಲಲು, ಈ ಆಡಳಿತಕ್ಕೆ ಹೊಸ ಕಳೆ ನೀಡಲು ಗೃಹಲಕ್ಷ್ಮಿ ಮೊತ್ತವನ್ನು ಡಬಲ್ಗಿಂತಲೂ ಹೆಚ್ಚು ಅಂದರೆ 5,000ಕ್ಕೆ ಏರಿಸಲಿದ್ದಾರೆ ಎನ್ನುವ ಚರ್ಚೆ ವ್ಯಾಪಕವಾಗಿ ನಡೀತಾ ಇದೆ. ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖ ವಿಚಾರ ಇದೆ.
ಈಗ ಸುದ್ದಿ ಎಲ್ಲ ತರಕಾರಿ ಮಾರ್ಕೆಟ್ನಲ್ಲೂ ಜನಸಾಮಾನ್ಯರ ಮಧ್ಯೆ ಭಾರಿ ಬಿಸಿ ಬಿಸಿ ಚರ್ಚೆ ಹುಟ್ಟು ಹಾಕಿಸಿದೆ. ಆದರೂ ಈ ಸುದ್ದಿಯನ್ನು ಯಾರು ಹಬ್ಬಿಸಿದ್ರು, ಇದರ ಅಧಿಕೃತ ಮೂಲ ಯಾವುದು, ಅಧಿಕೃತ ನಿರ್ಧಾರನ ಅಥವಾ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವದಂತಿಯ ಎನ್ನುವುದು ಕೂಡ ಇನ್ನೂ ನಿಗೂಢವಾಗಿದೆ. ಯಾಕೆಂದರೆ ಯಾವುದೇ ಹೊಸ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಳ್ಳುವಾಗ ಇಂತಹ ಹೊಸ ಘೋಷಣೆಗಳನ್ನು ಮಾಡುವುದು ಸರ್ವೇ ಸಾಮಾನ್ಯ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ಇಂತಹದ್ದೇ ಕೆಲವು ಪ್ರಮುಖ ಘೋಷಣೆಗಳು ನಡೆದಿದ್ದವು. ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಡಿಕೆಶಿ ಅವರು ಇಂತಹದೊಂದು ಬಂಪರ್ ಗಿಫ್ಟ್ ಕೊಡ್ತಾರೆ ಅನ್ನೋದು ಸದ್ಯಕ್ಕಂತೂ ಕೇವಲ ಸಾರ್ವಜನಿಕರ ನಿರೀಕ್ಷೆಯಷ್ಟೇ ಆಗಿದೆ. ಇನ್ನು ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಮೇಲೂ ಗೃಹಲಕ್ಷ್ಮಿ ಯೋಜನೆ ಎಂದಿನಂತೆ ಮುಂದುವರಿಯುತ್ತದೆ ಮತ್ತು ಪ್ರತಿ ತಿಂಗಳು ನಿಮಗೆ 2,000 ಹಣ ಮಾತ್ರ ಸಿಗಲಿರುವುದು ಅಂತೇಳಿ ನನ್ನ ಅನಿಸಿಕೆ. ಸೋಷಿಯಲ್ ಮೀಡಿಯಾದ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ. ಪ್ರಮಾಣ ವಚನ ಆದ ನಂತರವೇ ನಾವು ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ. ಧನ್ಯವಾದಗಳು.